ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪ ಅಂತಂದರೆ ಗಂಡ ಹೆಂಡಿರ ಜಗಳ. ಯಾಕೆ ಗಂಡ ಹೆಂಡಿರ ಮತ್ತು ಭಿನ್ನಾಭಿಪ್ರಾಯ ಉಂಟಾಗುತ್ತೆ? ಅದು ಜಗಳ ಆಗಿ ಸಮ್ಟೈಮ್ ಅದು ವಿಕೋಪಕ್ಕೂ ಹೋಗುತ್ತೆ, ಅದು ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಈ ಭಿನ್ನಾಭಿಪ್ರಾಯಗಳು ಯಾಕೆ ಆಗುತ್ತೆ? ಹಾಗಿದ್ರೆ ಗಂಡ ಮತ್ತು ಹೆಂಡತಿ ಮಧ್ಯೆ ಏನು ವ್ಯತ್ಯಾಸ ಇರುತ್ತೆ? ಅದರಿಂದಾಗಿ ಈ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಮತ್ತು ಅದನ್ನು ಹೇಗೆ ಪರಿಹಾರ ಮಾಡ್ಬೋದು? ಈ ವಿಷಯದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಹ್ಯೂಮನ್ ನೇಚರ್ ಯಾವ ಥರ ಅಂತಂದರೆ, ಯಾವುದೇ ವಸ್ತು ನಿಮಗೆ ಸಿಕ್ಕಕ್ಕೆ ಮೊದಲು ಅದರಿಂದ ನೀವು ಬೀಳ್ತೀರ, ಅದು ಪಡೆಯೋವರೆಗೂ, ಅದು ಪಡೆದ ನೆಕ್ಸ್ಟ್ ಮೂಮೆಂಟೇ ನಿಮಗೆ ಅದರದ್ದು ಏನು ಇಂಪಾರ್ಟೆನ್ಸ್ ಅಂತ ಅನಿಸಲ್ಲ. ಅದು ವಸ್ತುನೇ ಆಗ್ಬೋದು, ಹೆಂಡತಿನೇ ಆಗ್ಬೋದು, ಏನೇ ಆಗಿ, ಒಂದು ಕಾರೇ ಆಗಲಿ, ನೀವು ಕಾರ್ ತಗೊಳ್ಳೋವರೆಗೂ ಎಂತೂ ಇರುತ್ತಲ್ಲ, ಒಂದು ರೌಂಡ್ ಹೋಗಿ ಬಂದು ನಿಮ್ಮದು ಅಂತ ಆದಮೇಲೆ ಅದು ನಂದು ಅಂತ ಆಗಬೇಕು. ನಂದು ಅಂತ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಹೊಸದ್ರಲ್ಲಿ ಕಾರ್ನ ತೊಳೆಯೋದೇನು, ಕ್ಲೀನ್ ಮಾಡೋದೇನು, ಆಮೇಲೆ ಎಷ್ಟು ಗಲೀಜಾದ್ರೂ ಟೈಮ್ ಇಲ್ಲ ಅಂತ ಅಂತೀವಿ. ಸೊ ಇದು ಎಲ್ಲ ಹಾಗೇನೆ. ಮೊದಲು ತುಂಬ ಕೇರ್ ತಗೊಂತಿರ್ತಾರೆ. ಮದುವೆಗೆ ಮೊದಲು ಬರೋದು, ಮಾಡೋದು, ಕರ್ಕೊಂಡೋಗೋದು, ಗಿಫ್ಟ್ ಕೊಡಿಸೋದು. ಇವ್ರೇನು ಅನ್ಕೊಂಡ್ಬಿಡ್ತಾರೆ, ಲೈಫ್ ಟೈಮ್ ಇದೇ ಥರ ನಮ್ಮ ಜೊತೆ ಅವ್ರು ಇರ್ತಾರೆ ಅಂತ. ಸುಳ್ಳದು. ಬಟ್ ಆ್ಯಕ್ಚುಲಿ ಹಾಗಿರಲ್ಲ, ಹಾಗಲ್ಲ, ಅದಾಗದೇ ಇಲ್ಲ. ಯಾಕೆಂದ್ರೆ ಅವರು ಸಂಪೂರ್ಣ ಗಮನ ಇದಕ್ಕೆ ಕೊಟ್ಟಿರ್ತಾರೆ. ಅವಾಗ ಅವರ ಗಮನ ಎಲ್ಲಿರ್ತೀನಿ, ಮೊನೋಫೋಕಲ್ ಅಂತ ನಾನು ಹೇಳಿದೆ. ಅವರ ಗುರಿ ಒಂದೇನಿರುತ್ತೆ ಅಂದರೆ, ನಾನು ಮದುವೆ ಆಗೋ ಹುಡುಗಿನ ಕರ್ಕೊಂಡೋಗ್ಬೇಕು, ಸುತ್ತಿಸ್ಬೇಕು, ಖುಷಿಯಾಗಿಡಬೇಕು, ಮದುವೆ ಆಗ್ತಾಯಿದ್ದೀನಿ ಅಂತ ಗಮನ ಇರುತ್ತೆ. ಆಯಿತಾ? ಅದು ಮುಗಿದ ತಕ್ಷಣ ಟಾಸ್ಕ್ ಕಂಪ್ಲೀಟ್ ಆಯ್ತಲ್ವಾ, ಮರ್ತ್ಬಿಡ್ತಾರೆ. ಸೊ ಮದುವೆ ಆದಮೇಲೆ ಹೆಂಡ್ತಿ ಗ್ರ್ಯಾಂಟೆಡ್, ಅದು ಈಗ ನಂದಲ್ವಾ, ನನ್ನ ಹೆಂಡ್ತಿ ಬಿಡು, ಅಡ್ಜಸ್ಟ್ ಮಾಡ್ಕೊತಾಳೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅವರು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಮೊದಲು ಹೆಂಗೆ ಕರ್ಕೊಂಡೋಗಿ ನೀವು ಎಲ್ಲ ಸುತ್ತಿ ತೋರಿಸಿ, ಚಾಕ್ಲೇಟ್ ಕೊಡಿಸಿ, ಐಸ್ ಕ್ರೀಮ್ ಕೊಡಿಸಿ ಇದು ಮಾಡಿದರೆ ಅದೇ ಎಕ್ಸ್ಪೆಕ್ಟೇಷನಲ್ಲೇ ಇರ್ತಾರೆ. ಸೊ ಮದುವೆ ಆಗಿದ ತಕ್ಷಣ ಇವರಿಗೆ ಜವಾಬ್ದಾರಿ ಬರುತ್ತೆ. ಆವಾಗ ಕೆಲಸ, ಮನೆ ಒಂದು ಸಂಸಾರ ಅಂತಂದಮೇಲೆ ಕೆಲಸ ದುಡಿದೇಬೇಕಲ್ವಾ, ಆಗ ದುಡಿಯೋಕ್ಕೆ ಹೋಗಬೇಕು. ಇವ್ರಿಗೇನಂತ ಅಂದರೆ, ಸೊ ಇವರು ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಗಮನ ಕೊಡ್ತಾ ಇಲ್ಲ, ಪ್ರೀತಿ ಕಮ್ಮಿ ಆಯಿತು, ಮದುವೆಗೆ ಮೊದಲು ಬೇರೆ ಥರ ಇದ್ದರು, ಇವಾಗ ಬೇರೆ ಥರ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ. ಇಲ್ಲಿ ಡ್ರಾಮಾ ಏನೂ ಇಲ್ಲ, ಏನೂ ಇಲ್ಲ. ಪ್ರಯಾರಿಟೀಸ್, ಕರೆಕ್ಟ್. ಮೊದಲು ಬೇರೆ ಪ್ರಯಾರಿಟಿ ಇತ್ತು, ಇವಾಗ ಬೇರೆ ಪ್ರಯಾರಿಟಿ. ಈಗ ಜವಾಬ್ದಾರಿ ಇದೆ. ನೆಕ್ಸ್ಟು ಮಗು ಆದರೆ ಅದನ್ನೆಲ್ಲ ನೋಡ್ಕೋಬೇಕು, ಬೇಕಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಮನೆ ಆಗಬೇಕು ಎಲ್ಲ. ಸೊ ಅದ್ರ ಕಡೆ ಬೇರೆ ಬೇರೆ ಆಗುತ್ತೆ. ಆ ಪ್ರಯಾರಿಟಿಗಳು ಒಂದೇ ಟಾಸ್ಕ್ ಅನ್ನ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಇರೋದ್ರಿಂದ ಆ ರೀತಿ ಭಿನ್ನಾಭಿಪ್ರಾಯ. ಅದು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೊದಲು ಅವ್ರ ಪ್ರಯಾರಿಟಿ ಬೇರೆ ಇತ್ತು, ಈಗ ಬೇರೆ ಥರ ಇದೆ ಅನ್ನೋದನ್ನ ಈ ಒಂದು ಸಣ್ಣ ಸಟಲ್ ಲೆವೆಲಲ್ಲಿ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ, ಅವರು ಲೇಟಾಗಿ ಬಂದು ಇದು ಬಂದ್ರೂ ಇವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಅವರು ಮೊದಲೇ ಸುಸ್ತಾಗಿ ಬಂದಿರ್ತಾರೆ, ಬೆಂಗಳೂರಂತ ಇದರಿಂದ ನೀವು ಮನೆಗೆ ಹೋಗೋ ಅಷ್ಟರಲ್ಲಿ ನಿಮ್ಮ ಎನರ್ಜಿ ಡ್ರೈನ್ ಔಟ್ ಆಗೋಗಿರುತ್ತೆ. ಇವರು ಮನೇಲೇ ಇದ್ದವರು ಅಥವಾ ಅವರು ಕೆಲಸಕ್ಕೆ ಹೋಗಿ ಬಂದವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಬೇಗ ಬರಬೇಕಾಗಿತ್ತು, ನನ್ನ ಕರ್ಕೊಂಡೋಗ್ಬೇಕಾಗಿತ್ತು, ಸುತ್ತಿಸ್ಬೇಕಾಗಿತ್ತು, ಅದಾಗ್ತಿರಲ್ಲ. ಎಲ್ಲರೂ ಮನುಷ್ಯರೇ. ಒಂದು ಲೆವೆಲ್ವರೆಗೂ ಎನರ್ಜಿ ಇರುತ್ತೆ, ಆಮೇಲೆ ಡ್ರೈನ್ ಔಟ್ ಆಯಿತು ಅಂದರೆ, ಅದು ಫುಲ್ ಎನರ್ಜಿ ಲೋ ಆಯಿತು ಅಂತಂದರೆ ಕೋಪನೇ ಬರೋದು ನೆಕ್ಸ್ಟು. ಆವಾಗ ಏನಾಗುತ್ತೆ, ಸಣ್ಣ ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಶುರು ಆಗುತ್ತೆ. ಅಲ್ಲಿಂದನೇ ಶುರು ಆಗೋದು. ಒಂದೇ ಸಲ ಇಬ್ಬರಲ್ಲೂ ದೊಡ್ಡ ಜಗಳ ಆಗಿ ಏನೋ ಆಗಲ್ಲ ಯಾವುದು. ಅದು ಏನಂದರೆ ಅಕ್ಯುಮಿಲೇಟ್ ಆಗ್ತಾ ಬರುತ್ತೆ. ಆಗಿ 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 ಕೊನೆಗೆ ಒಂದಿನ ಬರ್ಸ್ಟ್ ಆಗಿ ಅದು ಯಾವ ಲೆವೆಲ್ಗೆ ಅಂದರೆ, ಇತ್ತೀಚೆಗೆ ಡೈವರ್ಸ್ ಅಂತ ಅಂತೀವಲ್ಲ. ಮೊದಲು ಎಲ್ಲ ನಡೀತಾ ಇತ್ತು, ಬಟ್ ಏನಂದರೆ ಎಲ್ಲ ಒಂದು ಅರ್ಥ ಮಾಡ್ಕೊಂಡು, ಅಂದರೆ ಆ ಮಟ್ಟಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ. ಆವಾಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲಿಲ್ಲ ಯಾರಿಗೂ. ಹೆಣ್ಮಕ್ಳಿಗೆ ಒಂದು ಭಯನೂ ಇತ್ತು, ಅಯ್ಯೋ ಬಿಟ್ಟೋದ್ರೆ ಏನಪ್ಪ ಮಾಡೋದು ಅನ್ನೋದಿತ್ತು. ಮಕ್ಳ ಬಗ್ಗೆನೂ ಅವ್ರಿಗೆ ಕೇರ್ ತಗೊಳ್ಳೋರು. ನಾನು ಏನಾದ್ರು ಡೈವರ್ಸ್ ತಗೊಂಡು ಹೋಗ್ಬಿಟ್ರೆ ನನ್ನ ಮಕ್ಳನ್ನ ಯಾರು ನೋಡ್ಕೊಳ್ಳೋರು, ಅಂದರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತಲ್ಲ. ಸೊ ಹಾಗಾಗಿ ಇದೆಲ್ಲ ಹೆಂಗೋ ಇದು ಇವಾಗಲ್ಲ, ಗಂಡು ಹೆಣ್ಣು ಯಾವಾಗಿಂದಿದ್ದಾರೆ ಅವಾಗಿಂದನೂ ಇದೆಲ್ಲ ಇದೆ. ಬಟ್ ಅಲ್ಲಿ ಒಂದು ಸಹನೆ ಇತ್ತು, ಸಹಿಸ್ತಾ ಇದ್ರು. ಆ ಟಾಲರೆನ್ಸ್ ಲೆವೆಲ್ ಇದೆಯಲ್ಲ ಜಾಸ್ತಿ ಇತ್ತು, ಅದು ಥ್ರೆಶೋಲ್ಡ್ ಲೆವೆಲ್ಲು. ಇವಾಗ ಅದು ಕಮ್ಮಿ ಆಗ್ತಾ ಬಂದ್ಬಿಟ್ಟಿದೆ. ಅದಕ್ಕೆ ಸಣ್ಣ ಪುಟ್ಟದಕ್ಕೂ ಡೈವರ್ಸ್ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಇವಾಗಿನ ಡೈವರ್ಸ್ಗಳನ್ನ ನೋಡಿದ್ರೆ, ನಮ್ಮ ಅಜ್ಜ ಅಜ್ಜಿ ಅಯ್ಯೋ ಹೊಡಿತಾ ಇದ್ರು ಅವಾಗೆಲ್ಲ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಹೊಡೆದಿರೋದು ನಾನು ನೋಡಿದ್ದೀನಿ. ಬಟ್ ಇವಾಗ ಹೊಡೆಯೋದಲ್ಲ, ಜೋರಾಗೂ ಮಾತಾಡಲ್ಲ. ಬಾರಮ್ಮ, ಕುತ್ಕೊಳ್ಳಮ್ಮ, ಚೆನ್ನಾಗಿದ್ಯಮ್ಮ ಅನ್ನೋ ಥರನೇ ಮಾತಾಡ್ತಾರೆ ಹೊರತು ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ. ಸಾಮಾನ್ಯವಾಗಿ ಎಲ್ಲೋ ಒಂದೊಂದು ಕಡೆ ಇರ್ಬೋದು, ಇಲ್ಲ ಅಂತ ಏನಲ್ಲ, ಸರಾಸಕ್ಟಾಗಿ ಆ ಥರ. ಸೊ ಥರ್ಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಫೀಮೇಲ್ಸಲ್ಲಿ ಎಮೋಷನಲ್ ಮೆಮೊರಿ ತುಂಬ ಜಾಸ್ತಿ. ಎಮೋಷನಲ್ ಮೆಮೊರಿ ಅಂತ. ಮೇಲ್ಸಲ್ಲಿ ಎಮೋಷನಲ್ ಮೆಮೊರಿ 0.
ಎಮೋಷನಲ್ ಮೆಮೊರಿ ಝೀರೋ ಅಂದ್ರೆ ಇಲ್ವೇ ಇಲ್ಲ. ಅದು ಎಲ್ಲೋ ಒಂದು ಚೂರು ಪಾರು ಇರ್ಬೋದು, ಟ್ರೇಸಸ್. ಫಾರ್ ಎಕ್ಸಾಂಪಲ್, ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಇವಳು ಕೇಳ್ತಾಳೆ, ರೀ ನೀವು ಫಸ್ಟ್ ನನ್ನ ನೋಡೋಕೆ ಬಂದಾಗ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಹೇಳಿ ಅಂತ. ಅವಳಿಗೆ ಅದು ತುಂಬ ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ. ಏಕೆಂದರೆ ಬಂದಿದ್ದಾರೆ, ಅಲ್ಲಿಂದ ನಮ್ಮ ಜೀವನ ಶುರು ಮಾಡಿರೋದು. ಕೇಳಿ ಅಂದರೆ ಇವನು ಯೋಚನೆ ಮಾಡ್ತಿರ್ತಾನೆ, ಯಾವುದಪ್ಪ ದೇವರೇ, ಯಾವ್ದು ಹುಟ್ಟಿಲ್ಲ, ಏನೋ ಜ್ಞಾಪಕನೇ ಬರ್ತಿಲ್ವಲ್ಲ. ರೆಡ್ ಅಂದರೆ ರೆಡ್ ಏನಾರು ಹುಟ್ಟಿರ್ತಾಳ, ಹೇಳೋಕ್ಕೂ ಭಯ. ಯೋಚನೆ ಮಾಡ್ತಾ ಇರ್ತಾರೆ, ರೆಡ್ಡಾ ಗ್ರೀನಾ ಎಲ್ಲೋನ ಏನೂ ಜ್ಞಾಪಕ ಬರ್ತಾ ಇಲ್ವಲ್ಲ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಎಲ್ಲೋ ಒಂದು ಪಿಂಕಿ ಪೊಂಕಿ ಅಂತಾರಲ್ಲ, ಅಲ್ಲಿ ರೆಡ್ಡಲ್ಲಿ ಹುಟ್ಟಿದ್ದು ಅಂದಾಗ, ಹಾಂ ರೆಡ್ಡಾ, ನಾನು ಹುಟ್ಟಿದ್ದು ಎಲ್ಲೋ, ಆಗಲೇ ಮರ್ತುಬಿಟ್ರಾ ಅಂದರೆ ಶಿ ಹ್ಯಾಸ್ ದಟ್ ಎಮೋಷ್ನಲ್ ಮೆಮೊರಿ ಆ ಥರ. ಆಮೇಲೆ ಇವರು ಅತ್ತೆ ಮನೆಗೆ ಹೋದಾಗ ಬಿಗಿನಿಂಗಲ್ಲಿ ಒಂದಷ್ಟು ಎಲ್ಲ ಫ್ಯಾಮಿಲಿ, ಯಾವುದೇ ಸಂಸಾರ ಹೊಸ್ದಾಗಿ ಶುರು ಆದರೂ ಕ್ಲ್ಯಾಶಸ್ಸು ಇದ್ದೇ ಇರುತ್ತೆ, ಸಾಮಾನ್ಯ ಅದು. ಏಕೆಂದರೆ ಹೊಸ ಜನ, ಅವರು ಅಷ್ಟು ಬೇಗ ಇವ್ರನ್ನ ಹತ್ರ ತಗೊಂಡಿರಲ್ಲ. ಆಮೇಲೆ ಎಲ್ಲ ಡಿಫ್ರೆನ್ಸ್ ಇರುತ್ತೆ, ನಿಮ್ಮ ಊಟ ತಿಂಡಿ, ನಿಮ್ಮ ನಡವಳಿ, ಪ್ರತಿ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲ್ಚರ್ಗೆ ನೀವು ಹೋಗಿರ್ತೀರ, ಅಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ. ಆಮೇಲೆ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ಆಗ ಅವ್ರುಗಳೂ ಏನೇನೋ ಅಂದಿರ್ಬೋದು. ಮೇನ್ ಏನಾಗುತ್ತೆ ಅಂದರೆ ಎಲ್ಲ ತಾಯಿರು ತುಂಬ ಖುಷಿಗೆ ಮದುವೆ ಮಾಡಿಬಿಡ್ತಾರೆ ಮಕ್ಕಳಿಗೆ, ಖುಷಿಯಿಂದನೇ ಮಾಡ್ತಾರೆ. ಮದುವೆ ಆದಮೇಲೆ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಏನಂತಂದ್ರೆ ಆ ಪೊಸೆಸಿವ್ನೆಸ್ ಇರುತ್ತಲ್ಲ, ಅಷ್ಟು ವರ್ಷ ನಂದು ಅಂತ ಅನ್ಕೊಂಡಿರೋದನ್ನ ಬಂದು ಯಾರೋ ಎತ್ಕೊಂಡು ಹೋಗ್ಬಿಟ್ರು ಅನ್ನೋ ಫೀಲಿಂಗು. ಬಟ್ ಇವರು ಮದುವೆ ಆದಾಗ ಅವ್ರ ಅತ್ತಿಗೂ ಅದೇ ಆಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾರು ಅಲ್ವಾ. ಇವರು ಹಂಗೆ ಮಾಡಿರ್ತಾರೆ. ಬಟ್ ಆವಾಗ ಈಗ ಸಹಿಸೋಕ್ಕಾಗಲ್ಲ, ಸ್ವಲ್ಪ ಎಲ್ಲೋ ಒಂದು ಇರಿಟೇಷನ್ ಇರುತ್ತೆ, ಏನೋ ಒಂದು ಅಂತಾರಲ್ಲ, ಅಂದಿರೋದು ಇವರು ಸಾಯೋವರೆಗೂ ಮರೆಯಲ್ಲ ಸೊಸೆ. ಆಮೇಲೆ ಮಧ್ಯ ಹೇಳ್ತಾನೆ ಇರ್ತಾರೆ. ಎಮೋಷ್ನಲ್ ಮೆಮೊರಿ ಅಂತ ನಾನು ಏನು ಹೇಳಿದ್ನಲ್ಲ, ಸಮಯ ಸಿಕ್ಕಿದಾಗ ಇವರೇ ನಮ್ಮ ತಾಯಿ ಬಗ್ಗೆ, ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಂತಂದರೆ ಇವರು ಆ ಎಮೋಷ್ನಲ್ ಅಲ್ಲಿಗೆ ಹೊಟ್ಟೋಗ್ತಾರೆ, ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು, ನೋಡಿ ಮದುವೆ ಆದಷ್ಟರಲ್ಲಿ ಎಷ್ಟು ಕಷ್ಟ ಕೊಟ್ಟರು, ನಿಮ್ಮಮ್ಮ ಎಷ್ಟು ಕಷ್ಟ ಕೊಟ್ಟರು, ನಿಮ್ಮ ಅಕ್ಕ ಎಷ್ಟು ಕಷ್ಟ ಕೊಟ್ಟರು ಅಂತ ಶುರು ಆಗೋಗುತ್ತೆ. ಇವ್ರಿಗೆ ಜ್ಞಾಪಕನೇ ಇರೋಲ್ಲ ಅದು ಯಾವಾಗ ಕೊಟ್ಟರು ಏನು. ಸೊ ಈ ಥರ ಎಮೋಷ್ನಲ್ ಮೆಮೊರಿ ತುಂಬ ಅಂದರೆ ತುಂಬ ಜಾಸ್ತಿ. ಪ್ರತಿಯೊಂದು ಸಣ್ಣದನ್ನ ತುಂಬ ಹತ್ರ ತಗೊಂತಾರೆ ಫೀಮೇಲ್ಸಲ್ಲಿ. ಕಾರಣ ಏನಂತಂದರೆ ಎಸ್ಟ್ರೋಜನ್ ಹಾರ್ಮೋನ್. ಫೀಮೇಲ್ಸಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಮತ್ತು ಪ್ರತಿಯೊಂದು ಇದರಲ್ಲೂ ಅವ್ರಿಗೆ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಕ್ರಿಯೆ ಆಗಲಿ, ಅದು ಒಂದು ಪ್ರೀತಿ ಆಗಲಿ, ಒಂದು ಇದೇ ಆಗಲಿ, ಅಕ್ಕರೆ ಆಗಲಿ, ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆದರೆ ಗಂಡಸರಲ್ಲಿ ಆಕ್ಸಿಟಾಸ್ಕಿನ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗ್ತಿರುತ್ತೆ. ಸೊ ಆ ಇಮೋಷನಲ್ ಮೆಮೊರಿ ಇರೋದಿಲ್ಲ ಅವ್ರಿಗೆ. ಬರ್ತಡೇ, ನಾನು ಗೊತ್ತಿರೋಗೆ ಹೆಂಡತಿ ಬರ್ತಡೇನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡು ಗಂಡಸು ಜಗತ್ತಲ್ಲಿ ಯಾರೂ ಇಲ್ಲ. ಆದರೆ ಅವರು ಮೊಬೈಲಲ್ಲಿ ಸೇವ್ ಮಾಡಿಟ್ಟಿರ್ಬೇಕಷ್ಟೇ, ಏನಾದರೂ ಇಂಥ ದಿನ ಬರ್ತಡೇ ಇದೆ ಅಂತ ನ್ಯಾಚುರಲ್ ಆಗಿ ಜ್ಞಾಪಕ ಇರಲ್ಲ. ಬಟ್ ಇವ್ರಿಗೆ ಗಂಡಂದು, ಮಕ್ಕಳದು, ಅತ್ತೆ ಮಾವ ಎಲ್ಲಾರ್ದು ಜ್ಞಾಪಕ ಇರುತ್ತೆ, ಎಲ್ಲಾರನ್ನೂ ವಿಶ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಾರಣ ಎಮೋಷ್ನಲ್ ಮೆಮೊರಿ ಅದು ಇರೋದ್ರಿಂದ ಇವ್ರಿಗೆ ಎಲ್ಲ ಜ್ಞಾಪಕ ಇರುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ಜ್ಞಾಪಕ ಇರುತ್ತೆ, ಬರ್ತ್ಡೇ ಜ್ಞಾಪಕ ಇರುತ್ತೆ, ಎಲ್ಲ ಒಳ್ಳೊಳ್ಳೆ ಮೂಮೆಂಟ್ಗಳು ಜ್ಞಾಪಕ ಇರುತ್ತೆ. ಅವ್ರಿಗೆ ಯಾವುದೂ ಜ್ಞಾಪಕ ಇರಲ್ಲ, ಒಳ್ಳೇದು ಜ್ಞಾಪಕ ಇರಲ್ಲ, ಕೆಟ್ಟದ್ದು ಜ್ಞಾಪಕ ಇರಲ್ಲ, ಏನೂ ಇರಲ್ಲ. ಸೊ ಹಾಗಾಗಿ ಮೇನ್ ಈ ಕೆಮಿಸ್ಟ್ರಿನ ಅರ್ಥ ಮಾಡ್ಕೋಬೇಕು. ಅವರು ಬರ್ತ್ಡೇಗೆ ವಿಶ್ ಮಾಡಲಿಲ್ವಾ, ಬೇಜಾರು ಮಾಡ್ಕೊಳ್ಳೋದೇ ಬೇಡ, ಹೇಳಿದ್ರೆ ಆಯಿತು, ನನ್ನ ಬರ್ತಡೇ ಇವತ್ತು ವಿಶ್ ಮಾಡಿ ಅಂದರೆ ಆಯಿತು. ಸ್ವಲ್ಪ ಕಷ್ಟ ಇದು. ಬಟ್ ಏನಂದ್ರೆ ಇಲ್ಲಿ ಆ ಸೈನ್ಸ್ನ ಅರ್ಥ ಮಾಡ್ಕೋಬೇಕು. ಅವರು ಬೇಕು ಅಂತ ಇಂಟೆನ್ಷನಲ್ ಆಗಿ ಮರ್ತಿರಲ್ಲ, ಖಂಡಿತ ಮರ್ತಿರಲ್ಲ. ನಾವೇ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಈಗ ಸಣ್ಣ ಪುಟ್ಟದ್ದೆಲ್ಲ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡಿರ್ತೀವಲ್ಲ, ಅವಾಗೇನಾಗುತ್ತೆ, ಅಲ್ಲಿಂದ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ನು ಶುರುವಾಗಿ, ನೀವು ಮೊದಲೇ ಹೇಳಿದಾಗೆ ಮೊದಲು ಗಂಡ ಹೆಂಡಿರೋ ಜಗಳ ಉಂಡು ಮಲಗೋ ತನಕ ಅಷ್ಟೇ ಇರ್ತಿತ್ತು. ಇವಾಗ ಮಲಗಿದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಒಂದು ಡಿಸೈಡ್ ಮಾಡಿಬಿಡ್ತಾರೆ, ಇನ್ನು ನಿಮ್ಮ ಜೊತೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ಬರೂ ಒಟ್ಟಿಗೆ ಇರೋಕ್ಕಾಗಲ್ಲ, ಡೈವರ್ಸ್ ಅಪ್ಲೈ ಮಾಡೋಣ ಅಂತ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಜಗತ್ತಲ್ಲಿರೋ ಎಲ್ಲ ಗಂಡಸರು ಅವರೇನೆ. ಯಾರಿಗಿನ್ನ ಶ್ರೇಷ್ಠ ಕಮ್ಮಿ ಇಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಇವ್ರ ಬ್ರೈನ್ ಸ್ಟ್ರಕ್ಚರು ಅದೇ, ಅವ್ರ ಬ್ರೈನ್ ಸ್ಟ್ರಕ್ಚರು ಅದೇ. ಸಂಸ್ಕಾರದಲ್ಲಿ ವ್ಯತ್ಯಾಸ ಇರುತ್ತೆ, ಇಲ್ಲ ಅಂತಲ್ಲ, ಸಂಸ್ಕಾರದಲ್ಲಿ ವ್ಯತ್ಯಾಸಗಳು ಇರಬಹುದು. ಆದರೆ ಬೇಸಿಕ್ ಪ್ರಿನ್ಸಿಪಲ್ ನಾವು ಏನು ನೋಡ್ತೀವಿ ಅದೇ ಥರ ನಮ್ಮ ಹೆಂಡ್ತಿಗಿನ ಪಕ್ಕದ ಮನೆ ಹೆಂಡ್ತಿ ಅಂದರೆ ಆ ಲೇಡಿ ಇನ್ನೂ ಒಳ್ಳೆಯವಳು ಏನಲ್ಲ, ಎಲ್ಲ ಹೆಂಗಸರು ಅದೇ ಥರನೇ ಎಮೋಷ್ನಲ್ ಮೆಮೊರಿ ಇರುತ್ತೆ. ನಾನು ಹೇಳಿದ್ನಲ್ಲ, ವರ್ಬಲ್ ಇದು ಜಾಸ್ತಿ ಇದು ಮಾಡ್ತಾರೆ, ದೇ ಆರ್ ಮಲ್ಟಿ ಟಾಸ್ಕಿಂಗ್, ದೇ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಫ್ರಮ್ ಹಸ್ಬೆಂಡ್, ಆ ಥರ. ಹಾಗಾಗಿ
ಈ 3 ಡಿಫ್ರೆನ್ಸು ಮೇಜರು. ಮತ್ತು ಇವರು ತುಂಬ ಕ್ಯೂರಿಯಸ್ ಆಗಿ ಏನೋ ಹೇಳಕ್ಕೆ ಹೋಗಿರ್ತಾರೆ. ಇಲ್ಲಿ ಎಮೋಷ್ನಲ್ ಮೆಮೊರಿ ಬಗ್ಗೆನೇ ನಾನು ಹೇಳ್ತಾ ಇರೋದು. ಅಯ್ಯೋ ನನಗೆ ಅವ್ರು ಯಾರೋ ತುಂಬ ತೊಂದರೆ ಕೊಟ್ಟರು ಕಣ್ರಿ, ಬೈದರು, ಈಗ ಮದುವೆ ಮನೆಗೆ ಹೋದಾಗ ನನಗೆ ಅವಮಾನ ಮಾಡಿದ್ರು ಅಂತ ಇವ್ರು ಕೇಳಿಸ್ಕೊಂತಾನೆ ಇರಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಅದು ಒಂಥರ ಏನು ಪ್ರಯೋಜನಕ್ಕೆ ಬಾರ್ದು ವಿಚಾರ ಅಂತ. ಹಾಗಾಗಿ ಇವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಹೌದಾ ಹಂಗಾಯ್ತಾ ತಡಿ ಅವ್ರಿಗೆ ಜೋರು ಮಾಡ್ತೀನಿ ನಾನು ಅನ್ನೋದು ಇವರು ಆ ಒಂದು ನಿರೀಕ್ಷೆಯಲ್ಲಿ ಹೋಗಿರ್ತಾರೆ. ಅದು ಆಗಲ್ಲ, ಅದು ಆಗಕ್ಕೆ ಸಾಧ್ಯವೂ ಇಲ್ಲ. ಅದು ಬಿಕಾಸ್ ಹಾರ್ಮೋನ್ಸ್ ಇದೇ ಬೇರೆ ಥರ ಇವೆಲ್ಲ ಸ್ಟ್ರಕ್ಚರ್ಸು ಇದರಲ್ಲಿ ಬೇರೆ ಬೇರೆಯೇ ಆಗಿರೋದ್ರಿಂದ ಅದನ್ನು ಅರ್ಥ ಮಾಡ್ಕೊಂಡ್ರೆ ಗಂಡಸರು ಹೀಗೆ ಅಂತ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬರಲ್ಲ. ನಂತರ ನಾನು ಏನು ಅನ್ಕೊಂತೀನಿ ಆ ಥರ ಅವ್ರು ಇರಬೇಕು ಅಂದರೆ ಆಗಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಈ ಬ್ರೈನ್ದು ಮತ್ತು ನಾನು ಹಾರ್ಮೋನ್ಸ್ದು ಏನು ಹೇಳಿದೆ ಸಂಪೂರ್ಣ ಬೇರೆ ಬೇರೆ ಥರನೇ ಇರುತ್ತೆ. ಎಸ್ಟ್ರೋಜನ್ ಇರುತ್ತೆ, ಪ್ರೊಲ್ಯಾಕ್ಟಿನ್ ಇರುತ್ತೆ, ಆಮೇಲೆ ಪ್ರೊಜೆಸ್ಟ್ರಾನ್ ಇರುತ್ತೆ. ಈ ಥರದ್ದು ಬೇರೆ ಬೇರೆ ಹಾರ್ಮೋನ್ಸು. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಲೆವೆಲ್ ಇರುತ್ತೆ. ಹಾಗಾಗಿ ಅವರ ಒಂದು ಬಿಹೇವಿಯರೇ ಬೇರೆ. ಆ ಎಮೋಷನ್ಸ್ಗಿನ್ನ ಅವರಿಗೆ ಆ ಒಂದು ಲೈಂಗಿಕತೆಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಟೆಸ್ಟೋಸ್ಟಿರಾನ್ ಜಾಸ್ತಿ ಇರೋದ್ರಿಂದ ಇವ್ರಿಗೆ ಎಮೋಷನ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೂ ಫೈನಲ್ ಆಗಿ ಏನು ಅಂದರೆ ಫೈನಲಿ ಹೆಂಗ್ಸು ಯಾವ ಥರ ಅಂತಂದರೆ ಈಗ ನೋಡಿ ನಾವು ಸಾಮಾನ್ಯವಾಗಿ ಹುಡುಗಿರು ಮೋಸ ಮಾಡಿದ್ರು ಅಂತೇಳಿ ತುಂಬ ಮಾತಾಡ್ತಾರೆ. ಹುಡುಗರು ತುಂಬ ಚೆನ್ನಾಗಿದ್ದವರು ಹುಡುಗಿಗೆ ಯಾವುದೋ ಒಂದು ಒಳ್ಳೆ ಸಂಬಂಧ ಬಂತು ಹೊಟ್ಟೋದ್ಲು ಅಂದರೆ ಹೋಗ್ತಾರೆ ಅವರು. ದಟ್ ಈಸ್ ನ್ಯಾಚುರಲ್. ಕಾರಣ ಅಂದರೆ ಹೆಂಗಸಿನ ಮೆದುಳಿನಲ್ಲಿ ಅವ್ರು ಯೋಚನೆ ಮಾಡೋದು ಮುಂದಿನ ನನ್ನ ಜೀವನ ಹೇಗಿರಬೇಕು, ವೆದರ್ ಐ ಆಮ್ ಸೆಕ್ಯೂರ್ಡ್ ಅನ್ನೋದನ್ನ ಯೋಚನೆ ಮಾಡ್ತಾರೆ ಅವರು. ಆ ಒಂದು ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಇರಬಹುದು, ಆದರೆ ಅವ್ರ ಫೋರ್ ಥಿಂಕಿಂಗ್ ಹೆಂಗಿರುತ್ತೆ ಅಂತಂದರೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ಫೀಮೇಲ್ ನೇಚರು, ಫೀಮೇಲ್ ಬ್ರೈನ್ ಅದು ನೋಡಿ. ತಾಯಿ ತನ್ನ ಊಟದ ಬಗ್ಗೆ ಯೋಚನೆ ಮಾಡಲ್ಲ, ಮಗುವಿನ ಊಟದ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ? ಅದೇ ಥರ ಈಗ ಮನೇಲಿ ಕೇಳ್ಬೋದು, ನೋಡು ಅವನನ್ನ ಆದರೆ ನೀನು ಮದುವೆ ಆದರೆ ನೀನು ಚೆನ್ನಾಗಿರಲ್ಲ ಜೀವನದಲ್ಲಿ, ನೋಡಿ ಅವನು ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ, ಒಳ್ಳೆ ಹುಡುಗ ಆಗುಂದಾಗ ಒಂದು ಎಮೋಷ್ನಲ್ಲು ತಂದೆ ತಾಯಿ ವಿರುದ್ಧ ಹೋಗಬಾರ್ದು ಅನ್ನೋದು ಹೆಣ್ಮಕ್ಳು ಅದು ಇದು ಮಾಡಿಬಿಡ್ತಾರೆ. ಇನ್ನೊಂದೇನು ಅಂದರೆ ಸೆಕ್ಯೂರ್ಡ್ ಫೀಲಿಂಗ್, ಅಲ್ಲಿ ಸೆಕ್ಯೂರಿಟಿ ಇದೆ. ಸೊ ಅದು ಕ್ವೈಟ್ ನ್ಯಾಚುರಲ್ಲು. ಅಲ್ಲಿ ಹುಡುಗಿಯರು ಮೋಸ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು, ಏಕೆಂದರೆ ಅವ್ರ ಬ್ರೈನ್ ನೇಚರೇ ಇರೋದೇ ಹಾಗೆ. ಹುಡುಗರದ್ದೇನು ಅಂದರೆ ತುಂಬ ಹಚ್ಕೊಂಡ್ಬಿಡ್ತಾರೆ ಅವರು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದೆಲ್ಲದೂ ನಾವು ಏನು ಪ್ರಾಬ್ಲಮ್ ಅಂತ ನೋಡ್ತಾ ಇದ್ದೀವಿ, ಅದು ಒಂದು ಸೈಂಟಿಫಿಕ್ ಆಗಿ ನೋಡಿದಾಗ ಅದು ಆ್ಯಕ್ಚುಲಾಗಿ ಪ್ರಾಬ್ಲಮ್ ಅಲ್ಲ. ಅದು ದೇರ್ ಬಿಹೇವಿಯರ್. ಅವ್ರೇನು ಮೋಸ ಇಂಟೆನ್ಷನಲಿ ಮಾಡಿರಲ್ಲ, ಮೋಸ ಅಂತಲೂ ಏನಿರಲ್ಲ. ಬಿಕಾಸ್ ಆಫ್ ದೇರ್ ಥಿಂಕಿಂಗ್, ನನ್ನ ಸೆಕ್ಯೂರ್ಡ್ ಫೀಲಿಂಗು, ಒಂದು ಪ್ರೊಟೆಕ್ಟಿವ್ ನೇಚರು, ಒಂದು ಯಾವಾಗಲೂ ಅವರು ಶಿ ರಿಕ್ವೈರ್ಸ್ ಅ ಕೈಂಡ್ ಆಫ್ ಇದು ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಅವ್ರಿಗೆ. ಅದು ಯಾರು ಕೊಡ್ತಾರೆ ಅನ್ನೋ ಭರವಸೆ ಬಂದುಬಿಡುತ್ತೆ, ಅಲ್ಲೊಟ್ಟೋಗ್ತಾರೆ. ಇದು ಬರೀ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ಅದೇನೇ ಇದೆ. ಆ ಹೆಣ್ಣು ಪ್ರಾಣಿಗೆ ಯಾವ ಗಂಡಸು ಸೆಕ್ಯೂರ್ಡಾಗಿ ನನಗೆ ಫುಡ್ ಕೊಡ್ತಾನೆ, ನನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ, ಅಂಥದ್ರ ಹತ್ರ ಅದು ಹೋಗೋದು. ಅದು ಆ ಒಂದು ಥಿಯರಿ ಇಲ್ಲಿ ಕಾನ್ಸೆಪ್ಟು ವರ್ಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರೂ ಕೆಟ್ಟವರೇ ಅಲ್ಲ. ಆಯ್ತಾ ಅದು ಹೋಗ್ಲಿ ಬಿಡಿ ಅಷ್ಟೇ. ಅಂದರೆ ಈಸಿ ಗೋಯಿಂಗ್ ಥರ ನಾವು ತಗೊಂಡ್ರೆ ಲೈಫ್ ವಿಲ್ ಬಿ ಒಂಥರ ಕಂಫರ್ಟಬಲ್ ಆಗಿರುತ್ತೆ, ಹ್ಯಾಪಿಯಾಗಿರ್ಬೋದು. ಕರೆಕ್ಟ್. ಖಂಡಿತವಾಗಿ ಕೂಡ ಇವನ್ ಗಂಡ ಹೆಂಡತಿ ಇರ್ಬೋದು ಅಥವಾ ಪ್ರೇಮಿಗಳಿರ್ಬೋದು, ಹೌದು, ಈ ಪುರುಷ ಮತ್ತು ಮಹಿಳೆಯ ಮೆದುಳಿನ ನೇಚರ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಹಾರ್ಮೋನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ, ಭಾಳ ಸಿಂಪಲ್ ಇದೆ, ದೊಡ್ಡ ಸೈನ್ಸ್ ಏನಲ್ಲ. ಅದನ್ನು ತಿಳ್ಕೊಂಡ್ರೆ ಅನೇಕ ಸಮಸ್ಯೆಗಳ ಬಗ್ಗೆ ಹರಿಬಹುದು ಅಂತ ನಂಗೆ ಅನ್ಸುತ್ತೆ. ಹೌದು. ಆಮೇಲೆ ಎಲ್ಲ ಹೆಂಗಸರು ಅಂತ ತಿಳ್ಕೋಬೇಕು, ಗಂಡಸಿನ ಮೆದುಳು ಡೆಸ್ಕ್ ಟಾಪ್, ದೊಡ್ಡದು, ಕೆಲಸ ಕಮ್ಮಿ. ಕರೆಕ್ಟ್. ಹೆಂಗಸರದು ಲ್ಯಾಪ್ಟಾಪ್ ಅನ್ನಲ್ಲ, ಅಚ್ಚುಕಟ್ಟು ಮತ್ತು ತುಂಬ ನೆಟ್ವರ್ಕಿಂಗ್ ತುಂಬ ಜಾಸ್ತಿ. ಆ ಕಂಬರ್ಸಮ್ ಅನ್ನೋದು ಅದಕ್ಕೆ ಹೇಳೋದು, ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದೊಂದು ನಿಮಿಷಕ್ಕೂ ಕೆಲವು ಸಲ ಮೂಡ್ಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದಷ್ಟು ದಿನ ಯಾವುದೋ ಒಂದು ಲೈಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಬೇರೆದು ಆಗುತ್ತೆ, ಶಿಫ್ಟ್ ಆಗ್ತಾ ಇರುತ್ತೆ ಅವ್ರದ್ದು. ಮೊನಾಟನಸ್ ಅಲ್ಲ ಅವ್ರದ್ದು, ಗಂಡಸ್ದು ಮೊನಾಟನಸ್, ಅವ್ರಿಗೆ ಏನೋ ಇಲ್ಲ, ಒಂದೇ ಅಂದರೆ ಒಂದೇನೇ ಅದು. ಹಾಗಾಗಿ ಸೊ ಇದೆಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು, ಇದು ಇದೇ ಥರ ಅಂದಾಗ ನಾವು ಸಣ್ಣ ಪುಟ್ಟದಕ್ಕೆ ಜಗಳ ಆಡೋದು, ಅದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಇದೆಲ್ಲ ಇರಲ್ಲ. ಸೊ ಇಷ್ಟೇ. ಆಮೇಲೆ ಇನ್ನೊಂದೇನು ಅಂದರೆ ಈಗ ತಿಳ್ಕೊಬೇಕಾಗಿರೋದು ಯುವ ಜನತೆ, ಆಯಿತು ಡೈವರ್ಸ್ ತಗೊಂಡು ನಾನು ಇನ್ನೊಬ್ಬನ ಮದುವೆ ಆದರೆ ಅವನದು ಪ್ರಾಬ್ಲಮ್ ಇರುತ್ತೆ, ಅವನೂ ಪ್ರಾಬ್ಲಮ್ಮು, ಇದು ಬಿಟ್ಟು ಇನ್ನೊಂದಾದ್ರೆ ಅದು ಪ್ರಾಬ್ಲಮ್ಮೇ. ಏಕೆಂದರೆ ಜಗತ್ತಲ್ಲಿ ಎಲ್ಲದೂ ಒಂದೇ ಥರನೇ, ಏನು ಅಂಥ ಬದಲಾವಣೆ ಇರಲ್ಲ, ಸ್ವಲ್ಪ ಬದಲಾವಣೆ ಸಂಸ್ಕಾರದಲ್ಲಿ ಇರಬಹುದು ಅಷ್ಟೇ. ಈಗ ನೋಡಿ ವೆಸ್ಟರ್ನರ್ಸು ಎಷ್ಟು ಮದುವೆ ಆಗಿರ್ತಾರೆ, 3, 4, ಏನಕ್ಕೆ? ಈಗ ಆಯಿತು ಒಂದರಲ್ಲಿ ತೊಂದರೆ ಆಯಿತು ಅಂದರೆ ಎರಡನೇದಕ್ಕೆ ಸ್ಟಿಕನ್ ಆಗ್ಬೋದಾಗಿತ್ತಲ್ವಾ, ಅಲ್ಲೂ ಯಾಕೆ ತೊಂದರೆ ಆಯಿತು? ಈಗ ಅಲ್ಲೂ ತೊಂದರೆ ಆಗಿ ಇನ್ನೊಂದಕ್ಕೆ 3ನೇದಕ್ಕೆ ಹೋಗಿರ್ತಾರಲ್ಲ, ಯಾಕಲ್ಲಿ ತೊಂದರೆ ಆಯಿತು? ಸೊ ಎಲ್ಲರೂ
ಒಂದೇ ತಕ್ಕಡಿಗೆ ಬರ್ತಾರೆ. ಒಂದು ಚೂರು ವ್ಯತ್ಯಾಸ ಇರುತ್ತೆ. ಇನ್ನೊಂದು ಮಗದೊಂದು ಅಂತ ಹೋಗೋ ಬದಲು ಇರೋದ್ರಲ್ಲೇ ಸ್ವಲ್ಪ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಕೊನೆಗೆ ಹಳೆಗಂಡನ ಪಾದಗತಿ ಅಂತಾರಲ್ಲ, ಆ ಥರ ಎಷ್ಟೋ ಸಲ ಹೇಳ್ತಾರೆ. ಅದಕ್ಕಿಂತ ಇದೇ ವಾಸಿಯಾಗಿತ್ತು, ಎಂಥದ್ದು ಬೆಂಕಿಯಿಂದ ಬಾಣ್ಲಿಗೆ ಬಿದ್ದರು ಅಂತೇಳಿ. ಅಂದರೆ ತೀರಾ ಆಗಲ್ಲ ಅನ್ನೋದು ಬೇರೆ ಥರ, ದೌರ್ಜನ್ಯ, ಹಿಂಸೆ, ಕೊಲೆ ಮಾಡೋಕ್ಕೆ ಬರೋದು ಅದು ಬೇರೆದು, ಅದು ಎಕ್ಸ್ಟ್ರೀಮ್ ಕೇಸ್ ನಾನು ಹೇಳ್ತಿರೋ. ಅಲ್ಲಿ ಟಾಲರೆನ್ಸು ಏನೂ ಬೇಡ. ಬಟ್ ಸಣ್ಣದಕ್ಕೆಲ್ಲ ಇದೆಯಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಸಹನೆ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಮೇಡಮ್, ನನಗೆ ಒಂದು ಪ್ರಶ್ನೆ ಅನಿಸ್ತಾ ಇರೋಂಥದ್ದು ಏನಂದರೆ, ನೀವು ಭಾಳ ಚೆನ್ನಾಗಿ ವಿವರಿಸಿದ್ರಿ ಯಾಕೆ ಇದು ನೇಚರಲ್ಲಿ, ಮಿದುಳಿನ ನೇಚರಿನ ವ್ಯತ್ಯಾಸದಿಂದಾಗಿ ಈ ಥರ ಉಂಟಾಗುತ್ತೆ ಅಂತ. ಇಷ್ಟು ಸಿಂಪಲ್ ವಿಷಯ ಗೊತ್ತಿದ್ದರೂ ಕೂಡ, ಗೊತ್ತಾದರೂ ಕೂಡ ಮತ್ತೆ ಎಗೈನ್ ಭಾವನೆಗಳ ಈ ಥರ ಕಲಹ ಉಂಟಾಗುವಂಥದ್ದು. ಇಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಪ್ರತಿ ಸಲ ಯೋಚನೆ ಮಾಡಬೇಕು. ಈಗ ಅವರು ಮರೆತರು ಏನು ಅಂತಂದ್ರೆ, ಮರೆಯೋದು ಸಹಜ ಗುಣ ಅಂತ ಕ್ಷಮಿಸ್ಬೇಕು ನಾವು. ಇದನ್ನ ಈ ಸೈನ್ಸ್ ತುಂಬಾ ಗೊತ್ತಿಲ್ಲ ಸರ್ ಎಲ್ಲರಿಗೂ, ಯಾಕೆ ಇಷ್ಟೊಂದು ವ್ಯತ್ಯಾಸ ಅಂತ ಗೊತ್ತಿಲ್ಲ. ಒಂದು ಇನ್ನೊಂದು, ಈಗ ನೋಡಿ ನೀವೇ ಹೇಳಿದ್ರಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 3-4 ಮದುವೆ ಆದ್ರೂ ಕೂಡ ಯಾಕೆ ಈ ಸಮಸ್ಯೆ ಕಂಟಿನ್ಯೂ ಆಗ್ತಾ ಇದೆ ಅಂತ ತಾವು ಹೇಳಿದಿರಿ. ಅಂದ್ರೆ ನನಗನ್ನಿಸುವಂಥದ್ದು ಇಲ್ಲಿ ಸಂಸ್ಕಾರದ ಪಾತ್ರ ಕೂಡ ಬಹಳ ಇದೆ ಅಂತ ಅನ್ಸುತ್ತೆ. ಒಂದು ಅರ್ಥ ಮಾಡ್ಕೊಳ್ಳೋದು, ಇದು ಸೈನ್ಸ್, ಇದು ಮಿದುಳಿನ ರಚನೆ ಇರ್ಬೋದು, ಹಾರ್ಮೋನ್ಗಳ ಪ್ರಭಾವ ಇರ್ಬೋದು ಅನ್ನುವಂಥದ್ದು ವಿಜ್ಞಾನ. ಹೌದು. ಅದ್ರ ಜೊತೆಗೆ ಅದನ್ನ ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಬಾಳುವಂಥದ್ದು ಅದು ಸಂಸ್ಕಾರದಿಂದ ಬರುತ್ತಾ. ಸಂಸ್ಕಾರ ಅದು ನಾವು ಹೇಗೆ ಅದನ್ನ ಎಲ್ಲೋ ಒಂದ್ ಕಡೆ ನಾವು ಟಾಲರೇಟ್ ಮಾಡ್ಬೇಕಾಗುತ್ತೆ. ಸಹಿಷ್ಣುತೆ ಬೇಕದು. ಅದರ್ವೈಸ್ ಏನು ಸಹಿಸುವಂಥದ್ದು ಕಷ್ಟ ಆಗುತ್ತೆ. ಹೌದು. ಇಲ್ಲ, ಆಗಲ್ಲ. ಈಗ ನಂದು ಚಾಯ್ಸೇ ಬೇರೆ, ಅವ್ರ ಚಾಯ್ಸೇ ಬೇರೆ ಅಂದರೆ ಹೌದು, ಅದಾಗೆ. ನಿನಗೆ ಐಸ್ ಕ್ರೀಮ್ ಇಷ್ಟ ಆದರೆ ಅವ್ರಿಗೆ ಇನ್ನೊಂದು ಇಷ್ಟ. ನಿನ್ನ ಥರ ಅವ್ರು ಥಿಂಕ್ ಮಾಡೋಕ್ಕಾಗಲ್ಲ. ಒಂದು ಆಮೇಲೆ ಇನ್ನು 4 ಮದುವೆ ಆದರೂ ಕೂಡ ಈ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಂದೇ ಬರುತ್ತೆ. ಅಲ್ಲಿ ಬೇರೆ ಥರ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಯಾವುದು ಪರ್ಫೆಕ್ಟ್ 100% ಅಲ್ಲ. ಡಿಫ್ರೆನ್ಸ್ ಇರುತ್ತೆ. ಒಂದು ಅಡ್ಜಸ್ಟ್ ಆಗೋದು, ಟಾಲರೆನ್ಸ್ ಲೆವೆಲ್ ನೋಡ್ಕೊಂಡು ಇರ್ಬೋದು. ತೀರಾ ಕೆಲವರೊಂದು ಇರುತ್ತೆ, ನಾನು ಹೇಳಿದೆ, ತುಂಬ ಔಟ್ರೇಟ್ ಆಗಿ ಇರೋಂಥದ್ದು ಕೆಲವು ಕ್ಯಾರೆಕ್ಟರ್ಗಳಿರುತ್ತೆ. ಹೊಡೆಯೋದು, ಬಡಿಯೋದು, ದೌರ್ಜನ್ಯ ಅಲ್ಲ ಆಗೋದಿಲ್ಲ. ಅದು ಬಿಟ್ಟು ಈಗ ತುಂಬ ಸಂಶಯ ಪಡೋದು ಅಂಥದ್ದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಕೇಸ್ ಇರುತ್ತಲ್ಲ, ಅಲ್ಲೇ ಆಗಲ್ಲ. ಮಿಕ್ಕಿದ ಎಲ್ಲದರಲ್ಲೂ ಹೊಂದಾಣಿಕೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. 90%, 95% ಆಗುತ್ತೆ. ಎಲ್ಲಿ ಒಂದು 5% ಆ ಥರದ್ದು ಇರೋದು. ಅವರೆಲ್ಲ ಏನೋ ಒಂದು ತೊಂದರೆಗಳಿರುತ್ತೆ ಅವ್ರಿಗೆ, ಸೈಕಾಲಜಿಕಲಿ ಏನೇನೋ ತೊಂದರೆಗಳಿರ್ಬೋದು ಅಂತ. ಅಂದರೆ ಒಂದು ಅನಾರೋಗ್ಯ ಸ್ಥಿತಿಲಿ ಆ ಥರ ಆಡ್ತಾನೆ ಮನುಷ್ಯ. ಯಾರೇ ಆಗಲಿ, ಅವನೊಬ್ಬ ಕೋಪ ಮಾಡ್ಕೋಬೇಕು ಅಂದರೆ ಅವನಲ್ಲಿ ಏನೋ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ. ಈಗ ಕೋಪ ಮಾಡಿ ಕಿರ್ಚಾಡ್ತಾನೆ ಅಂದರೆ ಅವ್ನಿಗೆ ಏನೋ ತೊಂದರೆ ಆಗ್ತಾ ಇರುತ್ತೆ, ಏನೋ ಒಂದು ತೊಂದರೆ ಇದೆ. ಯಾವ ಥರ ತೊಂದರೆ, ಕೆಲಸದಲ್ಲಿ ತೊಂದರೆನೋ ಏನೋ, ಅಥವಾ ಒಂದು ಸಮಸ್ಯೆ, ದೈಹಿಕ ಸಮಸ್ಯೆನೋ. ಇಲ್ಲಾಂದರೆ ಏನೂ ತೊಂದರೆ ಇಲ್ಲದೆ ಇರೋ ಮನುಷ್ಯ ಯಾವತ್ತೂ ಇರಿಟೇಟ್ ಆಗಲ್ಲ. ಅವನು ಇರಿಟೇಷನ್ ಆದ ಅಂದರೆ ಏನೋ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನು? ಈಗ ರೇಗಾಡ್ತಿದ್ದಾರೆ ಅಂದರೆ ಏನಕ್ಕೋ ರೇಗಾಡ್ತಿದ್ದಾರೆ, ಏನದು ರೀಸನ್ನು? ಆಯಿತು, ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳಕ್ಕಾಗುತ್ತಾ? ಮಾಡ್ಕೋಬೋದು ಅಲ್ವಾ? ಈಗ ನೀವು ಕಿರ್ಚಾಡೋದ್ರಿಂದ ನಾನು ಕಿರ್ಚಾಡೋದು ಅಲ್ಲ. ಕಿರ್ಚಾಡಬೇಕು ಅಂದರೆ ಏನೋ ಆಗ್ತಾ ಇದೆ ಅಲ್ಲಿ, ಆಫೀಸಲ್ಲಿ ಏನೋ ಆಗಿದೆ, ಇನ್ನೇನೋ ಆಗಿದೆ. ಅದೇನು, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಅನ್ನೋದನ್ನು ನಾವು ಇದು ಮಾಡ್ಕೊಂಡ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಭಾಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ನಿಜವಾಗಿ ಕೂಡ ಇದು ಎಲ್ಲ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿ. ಯಾಕಂದರೆ ಈ ಮಿದುಳಿನ ರಚನೆ ಇರ್ಬೋದು, ಹಾರ್ಮೋನ್ಗಳ ವ್ಯತ್ಯಾಸದಿಂದಾಗಿ ಅದು ನೇಚರೇ ಆಗಿರುವಂಥದ್ದು, ನೈಸರ್ಗಿಕವಾಗಿ ಆಗಿರುವಂತಹ ಇದು. ಹಾಗಾಗಿ ನಾನು ಅಷ್ಟು ಸುಲಭದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಆ ಸಂದರ್ಭಕ್ಕೆ ಅವರು ಸುಮ್ಮನೆ ಆಗ್ಬೋದು ಹೊರತು, ನೀವು ಪುನಃ ಇವತ್ತು ಒಂದಷ್ಟು ದಿನ ನೀವು ಅವ್ರನ್ನ ಟ್ರೈನ್ ಮಾಡ್ತೀರಾನಿ, ಅದಷ್ಟೇ. ಪುನಃ ಆಮೇಲೆ ಅದು ನಯವೆಲ್ಲ ಡೊಂಕು ಅಂತೀವಲ್ಲ, ಅಷ್ಟೇ ಹೊರತು ಅದು ಅವ್ರು ಬೈ ನೇಚರ್ ಹಂಗೆ ಬಂದಿರುತ್ತೆ. ಅದನ್ನ ಹೆಂಗೆ ಬದಲಾವಣೆ ಮಾಡ್ತೀರಾ? ಸ್ವಲ್ಪ ಬದಲಾವಣೆ ಮಾಡ್ಬೋದು. ನಾನು ಹೇಳೋದು ಕೆಲವು ಡಿಸಿಪ್ಲಿನ್ಗಳನ್ನು ನೀವು ಮಾಡ್ಬೋದು. ಬಟ್ ಅದಕ್ಕೆ ನೀವು ಎಷ್ಟು ಎನರ್ಜಿ ವೇಸ್ಟ್ ಮಾಡಬೇಕು? ನೀವು ಹೇಳ್ತಾನೆ ಇರಬೇಕು ಪ್ರತಿದಿನ, ಅಲ್ವಾ? ಹಾಗಾಗಿ ಆ ವ್ಯತ್ಯಾಸಗಳನ್ನ ಗೌರವಿಸುವುದೇ ಬಹಳ ಉತ್ತಮ ಅಂತ ಅನ್ಸುತ್ತೆ. ನೀವು ಆ ವ್ಯತ್ಯಾಸನ ಗೌರವಿಸಿದ್ರೆ ಅವರು ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ಅವರು ಗೌರವಿಸಿ ಅದೇ ಹೊಂದಾಣಿಕೆ ಸ್ವೀಕರಿಸ್ತಾರೆ. ಈಗ ಹಿಂದಿನ ಕಾಲದಲ್ಲಿ ಯಾಕೆ ಹೇಳಿ ಎಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರು, ಇಬ್ರು ಚೆನ್ನಾಗಿರ್ತಿದ್ರು ಅಂದರೆ ಇವರನ್ನ ಅವ್ರು ಗೌರವಿಸ್ತಾ ಇದ್ರು. ನಾವು ಒಬ್ಬ ವ್ಯಕ್ತಿನ ಅಕ್ಸೆಪ್ಟ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಅವನ ದೌರ್ಬಲ್ಯಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್. ಅದೊಂದು. ಆಮೇಲೆ ನೀವು ಹೇಳಿದ್ರಿ, ಈಗಿನ ಮುಂಚಾದರೆ ಒಂದು ಮಹಿಳೆಯರಿಗೊಂದು ಅಭದ್ರತೆ ಇತ್ತು,
ಫೈನಾನ್ಷಿಯಲಿ ಅಭದ್ರತೆ ಇತ್ತು. ಇವಾಗ ಎಲ್ಲರೂ ಕೂಡ ಸಂಪಾದನೆ ಅವರವರೇ ಮಾಡ್ತಾರೆ, 2 ಜನ ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಅದು ಒಂದು ಸ್ವಲ್ಪ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳಿದ್ರಿ. ಹೌದು ಇರುತ್ತೆ. ಆದರೆ ಯೋಚನೆ ಮಾಡಬೇಕು, ಆಯಿತು ಈಗ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ನಾನು ಆ ತಪ್ಪು ಅವ್ರು ಮಾಡಿದರೆ ನಾನು ಬಿಟ್ಟು ಹೋಗ್ಬೋದು, ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲೊಂದು ಸ್ವಲ್ಪ ಯೋಚನೆ ಮಾಡಬೇಕು, ವಾಟ್ ನೆಕ್ಸ್ಟ್, ಆಯಿತು ಇನ್ನೊಂದು ಚಾಯ್ಸ್ ಇದೆಯಾ ನನಗೆ, ಅದು ಇದಕ್ಕಿಂತ ಚೆನ್ನಾಗಿದೆ ಅನ್ನೋದು ಏನು ಗ್ಯಾರಂಟಿ? ನಿಜ. ಅಲ್ಲಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಂದೇ ಒಂದು ಕಾರಣ ಆಗೋದಿಲ್ಲ ಅಂತ ಬಹಳ ಕ್ಲಿಯರ್ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬಹಳ ಅಮೂಲ್ಯವಾದ ವಿಷಯ ಇದು. ಯಾಕಂದರೆ ಸುಮಾರು 95% ಸಮಸ್ಯೆಗಳನ್ನು ಏನು ಅರ್ಥ ಮಾಡಿಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಜಗಳ ಆಗಲ್ಲ ಅಂತ ಅನಿಸುತ್ತೆ. ಸೊ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗಿಂತ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಕ್ಕೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂಥ ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.